ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವವಳಾಗಿದ್ದೇನೆ. ಮೊಟ್ಟ ಮೊದಲಾಗಿ ದೇವರನ್ನ ನಾನು ವಂದಿಸುವವಳಾಗಿದ್ದೇನೆ. ದೇವರ ಕೃತಜ್ಞತೆ ಸಲ್ಲಿಸುವವಳಾಗಿದ್ದೇನೆ. ಇವತ್ತಿನ ದಿವಸ ಕ್ರೂಸ್ ಪ್ರೊಡಕ್ಷನ್ ಅವರು ನಾನು ಕೊಟ್ಟ ಈ ಅವಕಾಶಕ್ಕಾಗಿ ಸ್ತೋತ್ರ. ಕ್ರೂಸಿಯಾ ಸಿಸ್ಟರ್ ಅವರಿಗೆ ನಾನು ವಂದನೆಯನ್ನು ಹೇಳುವವಳಾಗಿದ್ದೇನೆ. ಈ ಸಮಯದಲ್ಲಿ ನಾವು ಸಂತೋಷವುಳ್ಳವರಾಗಿ ಆರಾಧನೆ ಮಾಡೋಣ ಪ್ರಿಯರೇ. ನಮ್ಮ ದೇವರು ಒಳ್ಳೆಯವರು, ಆತನ ಉನ್ನತನಾದ ದೇವರು, ನಮ್ಮ ಆರಾಧನೆಯನ್ನು ಬಯಸುವ ದೇವರಾಗಿದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ದೇವರನ್ನ ನಾವು ನೋಡುತ್ತಾ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ನಾವು ಆರಾಧಿಸುವುದಕ್ಕೆ ಮುಂದೆ ಹೋಗ್ಲಿಕ್ಕಿದ್ದೇವೆ ಪ್ರಿಯರೇ. ನಿಮ್ಮ ಮನೆಗಳಲ್ಲಿ ನೀವು ಆತನನ್ನು ಆರಾಧಿಸೋಣ. ನೀವೆಲ್ಲರೂ ನಮ್ಮ ಜೊತೆ ಕೂಡಿ ಆರಾಧಿಸ್ತೇವೆ ಎಂಬುದಾಗಿ ನಾವು ನಂಬುತ್ತೇವೆ ಪ್ರಿಯರೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ. ನೀನು ಒಳ್ಳೆಯವನು ರಾಜ. ಇದುವರೆಗೆ ನಮ್ಮನ್ನು ನಡೆಸಿದ ಎಬೆನೆಜರನೇ ನಿನಗೆ ಸ್ತೋತ್ರ ಸ್ವಾಮಿ. ಇಮ್ಯಾನುವೇಲ್ ದೇವರೇ, ನಮ್ಮ ಜೊತೆಗಾರನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೇ ಸ್ವಾಮಿ, ನೀನು ತೂಕಡಿಸುವ ದೇವರಲ್ಲ, ನಿದ್ರಿಸುವ ದೇವರಲ್ಲ ರಾಜ. ನಮ್ಮನ್ನು ಕಾಪಾಡುತ್ತಾ ಬಂದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆ ಸ್ವಾಮಿ. ಭೂನಿವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ, ಆತನನ್ನು ಆರಾಧಿಸಿರಿ ಎಂಬುದಾಗಿ ಹೇಳಿ. ಯಾಕಂದ್ರೆ ಆತನು ಒಳ್ಳೆಯವನು ರಾಜ. ಹಾಲೆಲೂಯಾ. ಈ ಸಮಯದಲ್ಲಿ ರಾಜ ನಾವು ಸ್ವಲ್ಪ ಹೊತ್ತು ನಿನ್ನನ್ನು ಆರಾಧಿಸುತ್ತಿರುವಾಗ, ನಿನ್ನನ್ನು ನಿನಗೆ ಕೃತಜ್ಞತೆ ಸಲ್ಲಿಸುತ್ತಿರುವಾಗ, ಅಪ್ಪ ನಿನಗೆ ಒಂದೇ ಸಲ್ಲಿಸುತ್ತಿರುವಾಗ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ಬಿಡ್ತೇವೆ ರಾಜ. ಅಪ್ಪ, ನೀನು ಕರ್ತನೆ ಆರಾಧನೆ ನಾಯಕನಾಗಿದ್ದಿ, ನೀ ನಮ್ಮ ಯಜಮಾನನಾಗಿದ್ದಿ, ನೀ ನಮ್ಮ ಒಡೆಯನಾಗಿದ್ದಿ, ನೀ ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕಾಗಿ ಬಿಡ್ತೇವೆ ರಾಜ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಹಾಡಲು ಸಾಧ್ಯವಿಲ್ಲ ರಾಜ. ನಿನ್ನ ಪ್ರಸನ್ನತೆ ನಮ್ಮ ಬೇಕು ರಾಜ. ನೀ ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಬೇಕೆಂಬಂತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಮಾತ್ರ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದಬೇಕು ಪ್ರಿಯರೇ. ದೇವರ ನಾಮ ಒಂದೇ ಉನ್ನತಕ್ಕೆ ಇರಬೇಕು. ದೇವರ ನಾಮ ಅದು ಪರಿಶುದ್ಧವಾದ ನಾಮ. ಅದರ ನಾಮ ಒಂದೇ ಮಹಿಮೆ ಹೊಂದಬೇಕು. ನಾವು ಸಂತೋಷದಿಂದ ಹಾಡೋಣ, ಆರಾಧಿಸೋಣ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ಆತನ ಕೃತಜ್ಞತೆ ಭಾವವುಳ್ಳವರಾಗಿ ಆತನ ಅಂಗಳಕ್ಕೆ, ಆತನ ದ್ವಾರಗಳಿಗೆ ಬರೋಣ ಪ್ರಿಯರೇ. ಯಾಕಂದ್ರೆ ಆ ದ್ವಾರ ಯೇಸು ಆಗಿದ್ದಾನೆ. ಆ ದ್ವಾರ ಯೇಸು ಆಗಿರುವಾಗ ಆತನ ಅಂಗಳಕ್ಕೆ ನಾವು ಕೃತಜ್ಞತೆ ಭಾವವುಳ್ಳವರಾಗಿ ಆತನ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾಕಂದ್ರೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂಬುದಾಗಿ ದಾವೀದನ ಕೀರ್ತನೆ 103ರಲ್ಲಿ ನೋಡ್ತೇವೆ ಪ್ರಿಯರೇ. 100 ಕೀರ್ತನೆಯಲ್ಲಿ 100ರಲ್ಲಿ ನಾವು ನೋಡ್ತೇವೆ, ಆತನ ಅಂಗಳ ದ್ವಾರಕ್ಕೆ ನೀವು ಕೃತಜ್ಞತೆ ಉಳ್ಳವರಾಗಿ ಬನ್ನಿರಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ರಿಂದ ಆತನು ಮಾಡಿದ ಉಪಕಾರಗಳನ್ನು ಒಂದು ಬಿಟ್ಟು ಬಿಡದೆ ಪ್ರತಿ ಒಂದು ಮಾಡಿದ ಒಂದು ಕಾರ್ಯಗಳಿಗಾಗಿ ದೇವರು ನಾವು ಸ್ಮರಿಸೋಣ, ಉಪಕಾರ ಸ್ಮರಿಸೋಣ, ಆತನ ಕೃತಜ್ಞತೆ ಸಲ್ಲಿಸೋಣ ಪ್ರಿಯರೇ. 10 ಮಂದಿ ಆ ಕುಷ್ಠರೋಗಿಗಳು ಗುಣವಾದಾಗ ಒಬ್ಬನು ಮಾತ್ರ ತಿರುಗಿ ಬಂದು ದೇವರ ಕೃತಜ್ಞತೆ ಸಲ್ಲಿಸುವುದನ್ನು ನಾವು ನೋಡ್ತೇವೆ. ಆ ರೀತಿಯಾದ ಹೃದಯ ನಮ್ಮಲ್ಲಿದೆ. ಇವತ್ತಿನ ದಿವಸ ನಾವು ನೋಡ್ತೇವೆ ಪ್ರಿಯರೇ, ಎಷ್ಟು ಉಪಕಾರ, ಎಣಿಸಲಾರದಷ್ಟು ಉಪಕಾರಗಳನ್ನು ನಮಗೆ ದೇವರು ಮಾಡಿದ್ದಾನೆ. ಮೊಟ್ಟ ಮೊದಲನೇದಾಗಿ ತನ್ನ ರಕ್ತವನ್ನೇ ಸುರಿಸಿ ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಪ್ರತಿ ದಿವಸ ಆತನು ಕೊಟ್ಟ ರಕ್ಷಣೆ ನಾವು ಪ್ರತಿ ದಿವಸ ನೆನೆಸ್ತೇವ. ಆ ಕ್ರೂಜಿನೂ ನಾವು ನೋಡ್ತೇವ ಪ್ರಿಯರೇ. ಅಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿ ನನ್ನನ್ನು ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ನಿನ್ನನ್ನು ಆತನ ಆರಾಧಿಸುವುದಕ್ಕಾಗಿ ಆತ ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಎಷ್ಟು ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ಆತನಿಗೆ ಕೃತಜ್ಞತ ಭಾವಳವರಾಗಿ ಆತನ ಸನ್ನಿಧಿಗೆ ಬರೋಣ. ಆತನ ರಕ್ತವು ನಮಗಾಗಿ ಸುರಿಯಲ್ಪಟ್ಟಿದೆ. ಆತನ ಒಂದು ಬಾಸುಣ್ಯಗಳಿಂದ ನಮ್ಮ ಗುಣವಾಗಿದೆ ಪ್ರಿಯರೇ. ಆತನಂತಹ ಉಪಕಾರಗಳನ್ನು ಮಾಡಿದ್ದಾನೆ. ಪ್ರತಿ ದಿವಸ ಆತನ ಕೃತಜ್ಞತೆ ಸಲ್ಲಿಸೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಸ್ವಲ್ಪ ಹೊತ್ತು ನಾವು ಕೀರ್ತನೆ 100 ನೋಡಿಕೊಳ್ಳೋಣ, 1ರಿಂದ 5ರವರೆಗೆ. ಕೀರ್ತನೆಗಳು 100ನೇ ಕೀರ್ತನೆ 1ರಿಂದ 5. ನಿಮಗೆ ಪರಿಚಿತವಾದ ಈ ಕೀರ್ತನೆ ಆಗಿದೆ, ಅದನ್ನು ನಾವು ಓಡೋಣ ಪ್ರಿಯ. Psalms 100, 1-5. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ.
ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯ ತಲತಲಾಂತರಕ್ಕೂ ಇರುವವು. ಆಮೆನ್. ಹಲ್ಲೆಲೂಯಾ. ಕೃತಜ್ಞತೆಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬನ್ನಿರಿ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಹಲ್ಲೆಲೂಯಾ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಪ್ರಿಯರೇ, ಆರಾಧನೆ ಮೊಟ್ಟ ಮೊದಲನೇದಾಗಿ ನಾವು ಬರುವಾಗ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಆರಾಧನೆ ಒಂದು ಹಂತಗಳಿವೆ ಪ್ರಿಯರೇ. ಮೊದಲು ದ್ವಾರ, ಯೇಸುವನ್ನು ನಾವು ನೆನೆಸುತ್ತಾ ಕೃತಜ್ಞತೆ ಸಲ್ಲಿಸುತ್ತಾ ಆತನ ದ್ವಾರಗಳಿಗೆ ನಾವು ಬರುವಾಗ ಇನ್ನು ನಾವು ದ್ವಾರದಲ್ಲಿರ್ತೇವೆ, ಅಲ್ಲಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಪ್ರಿಯರೇ. ನಂತರ ಆ ಒಂದು ಹೊರಾಂಗಣದಲ್ಲಿ ನಾವಿರುವಾಗ ಕೃತಜ್ಞತೆ ಸಲ್ಲಿಸ್ತೇವೆ. ಹೊರಾಂಗಣದಲ್ಲಿ ನಾವು ಆನಂತರ ಪ್ರೇಸ್ ಅನ್ನು ಮಾಡ್ತೇವೆ ಪ್ರಿಯರೇ, ಸ್ತುತಿಯನ್ನು ಸಲ್ಲಿಸ್ತೇವೆ ಪ್ರಿಯರೇ. ಆಮೇಲೆ ಮೂರನೇ ಹಂತ ಮಹಾಪವಿತ್ರ ಸ್ಥಾನಕ್ಕೆ ನಾವು ಹೋಗುವವರಾಗಿದ್ದೇವೆ ಪ್ರಿಯರೇ. ಆ ರೀತಿಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಆ ಒಂದು ಕೃತಜ್ಞತೆ ಉಳ್ಳವರಾಗಿ ಬಂದು ಆತನ ಸನ್ನಿಧಿಯಲ್ಲಿ ಬರುವಾಗ, ಆಮೇಲೆ ನಂತರ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮುಂದೆ ಹೋಗ್ಬೇಕು. ನಂತರದಲ್ಲಿ ನಾವು ಅತಿ ಮಹಾಪವಿತ್ರ ಸ್ಥಾನಕ್ಕೆ ಹೋಗುವಾಗ ಆರಾಧನೆಯನ್ನು ಮಾಡುವವರಾಗಿದ್ದೇವೆ. ಹಂತ ಹಂತವಾಗಿ ದೇವರು ತನ್ನ ಪ್ರಸನ್ನತೆಯನ್ನು ನಮ್ಮನ್ನು ಕೊಂಡೊಯ್ಯುವಾತನಾಗಿದ್ದಾನೆ ಪ್ರಿಯರೇ. ಆ ರೀತಿಯಾಗಿ ನಾವು ಆರಾಧಿಸುವಾಗ ನಿಜವಾಗಲೂ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರಲಿಕ್ಕಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಒಂದೇ ಒಂದು ಹೊರಾಂಗಣ ಥ್ಯಾಂಕ್ಸ್ ಗಿವಿಂಗ್ ಇರ್ತದೆ, ಎರಡನೇದಾಗಿ ಪ್ರೇಸ್, ಮೂರನೇದಾಗಿ ಡೀಪ್ ವರ್ಷಿಪ್. ಆಳವಾಗಿ ನಾವು ಆ ಮಹಾಪವಿತ್ರ ಸ್ಥಾನಕ್ಕೆ ಆತನ ಪರಿಶುದ್ಧ ರಕ್ತದ ಮೂಲಕ ನಾವು ಒಳಗೆ ಹೋಗುವವರಾಗಿದ್ದೇವೆ. ಆ ನಂತರ ಮೋಸ್ಟ್ ಹೋಲಿ ಪ್ಲೇಸ್, ಸಂಪೂರ್ಣವಾಗಿ ದೇವರಿಗೆ ನಾವು ಒಪ್ಪಿಸಿಕೊಂಡು ಆ ಒಂದು ಹೈ ಪ್ರೇಸ್ ಅನ್ನು ನಾವು ಮಾಡುವವರಾಗಿದ್ದೇವೆ ಪ್ರಿಯರೇ. ನಾವು ದೇವರಿಗೆ ಬರೀ ನಾವು ಕೇಳುವುದಲ್ಲ, ದೇವರೇ ನನಗೆ ಇದನ್ನು ಕೊಡು, ದೇವರೇ ನನಗೆ ಅದನ್ನು ಕೊಡು, ನನಗೆ ಅದನ್ನು ಮಾಡು, ಇದನ್ನು ಮಾಡು, ಅದು ಒಂದು ಆರಾಧನೆ ಅಲ್ಲ ಪ್ರಿಯರೇ. ನಾವು ಆತನ ಎಲ್ಲವನ್ನೂ ನಮಗೆ ಕೊಟ್ಟು ಹೋಗಿದ್ದಾನೆ ಪ್ರಿಯರೇ, ಎಲ್ಲವನ್ನೂ ಆತನು ಮಾಡಿ ಮುಗಿಸಿದ್ದಾನೆ. ಈಗ ನಾವು ಆತನಿಗೆ ಕೃತಜ್ಞತ ಬಾಳುವವರಾಗಿ ಮುಂದೆ ಬರಬೇಕಾಗಿದೆ, ಆರಾಧನೆ ಮಾಡಬೇಕು. ದೇವರೇ, ಇಂದು ನನ್ನ ಜೀವಿತದಲ್ಲಿ ನೀನು ಒಳ್ಳೆಯದು ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ನೀ ನನ್ನ ದೇವರಾಗಿದ್ದಿ, ನೀ ನನ್ನ ತಂದೆ ಆಗಿದ್ದಿ, ನೀ ನನ್ನ ನೋಡಿಕೊಳ್ಳುತ್ತಿ, ನಾನು ನಿನ್ನನ್ನು ಸ್ತುತಿಸ್ತೇನೆ. ನನಗೆ ನೀ ಬೇಕು ರಾಜ, ನಾನು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತೇನೆ ಸ್ವಾಮಿ. ಯಾಕಂದ್ರೆ ಮೊದಲು ಆತ ನಮ್ಮನ್ನು ಪ್ರೀತಿಸಿದರು ಪ್ರಿಯರೇ. ಅದಕ್ಕಾಗಿ ನಾವು ಆತನ ಆರಾಧಿಸೋಣ. ನಾನು ನಿನ್ನನ್ನು ಸ್ತುತಿಸ್ತೇನೆ ಸ್ವಾಮಿ, ನಾನು ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ. ಪರಲೋಕದಲ್ಲಿ ಬೇರೆ ಏನಿಲ್ಲ ಪ್ರಿಯರೇ, ಬರೀ ಆರಾಧನೆ ಇದೆ, ಬರೀ ಆರಾಧನೆ ಇದೆ. ಆತನ ದೂತರು ಆತನ ಸತತವಾಗಿ ಪರಿಶುದ್ಧನು ಎಂಬುದಾಗಿ ಆರಾಧಿಸ್ತಾರೆ ಪ್ರಿಯರೇ. ಅದೇ ರೀತಿ ಈ ಲೋಕದಲ್ಲಿ ನಮಗೆ ಆರಾಧನೆಯನ್ನು ಮಾಡುವುದಕ್ಕಾಗಿ ನಮ್ಮನ್ನು ಯಾಜಕರನ್ನಾಗಿ ರಾಜರನ್ನಾಗಿ ಆರಿಸಿಕೊಂಡ ದೇವರು ಪರಲೋಕದಲ್ಲಿ ಕೂಡ ಆತನೊಟ್ಟಿಗೆ ಇರುವಾಗ ನಾವು ಆರಾಧನೆಯನ್ನೇ ಮಾಡಬೇಕಾಗಿದೆ ಪ್ರಿಯರೇ. ಅಲ್ಲಿ ಪ್ರಾರ್ಥನೆ ಮಾಡುವುದು ಇರುವುದಿಲ್ಲ, ಅಲ್ಲಿ ಬರೀ ಆರಾಧನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತಹ ಭಾಗ್ಯವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ಕೃತಜ್ಞತೆ ಹೇಳುತ್ತಾ, ಸ್ವಾಮಿ ನಿನ್ನ ರಕ್ತಕ್ಕಾಗಿ ಸ್ತೋತ್ರ, ನಿನ್ನ ಬಾಸುಂಡೆಗಳಿಗಾಗಿ ಸ್ತೋತ್ರ ಎಂಬುದಾಗಿ ಹಾಡನ್ನು ಹಾಡುತ್ತಿರುವಾಗ ನನ್ನೊಟ್ಟಿಗೆ ಕೂಡಿ ನೀವು ಆರಾಧಿಸ್ತೀರಿ ಪ್ರಿಯರೇ. ನೀವು ನನ್ನೊಟ್ಟಿಗೆ ಕೂಡಿ ಆರಾಧಿಸ್ತಿರುವಾಗ ನೀವಿರುವ ಸ್ಥಳದಲ್ಲಿ ದೇವರೇ ಆತನ ಮಹಿಮೆಯಿಂದ ಆತನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಲಿಕ್ಕಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಲಾರ್ಡ್, ವಿ ಪ್ರೇಸ್ ಯು ಲಾರ್ಡ್. ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು.
Hallelujah, 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 hallelujah. Thank you, Jesus. Thank you, Jesus. Thank you, Jesus. Thank you, Jesus. Abba Father, Abba Father, Abba Father, Abba Father. Holy Spirit, Holy Spirit, Holy Spirit, Holy Spirit. Hallelujah, hallelujah, Hallelujah. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ರಾಜ, ನೀನು ಒಳ್ಳೆಯವನು ರಾಜ. ಕರ್ತನೇ ಸ್ವಾಮಿ, ನಾವು ನಿನಗೆ ಏನು ಕೊಡಲು ಸಾಧ್ಯ ರಾಜ? ಸ್ವಾಮಿ, ಈ ಹಾಡುಗಳು, ಈ ಪದಗಳು ನಿನಗೆ ಸ್ವಾಮಿ ಸ್ತುತಿಸಲು ಸಾಧ್ಯವಿಲ್ಲ ರಾಜ. ಈ ಹಾಡುಗಳ ಮೂಲಕವಾಗಲಿ ಕರ್ತನೇ, ಈ ಪದಗಳ ಮೂಲಕ ನಿನ್ನನ್ನು ಯಾವ ರೀತಿ ಸ್ತುತಿಸಬೇಕು ನಾವು ಗೊತ್ತಿಲ್ಲ ರಾಜ. ಅಷ್ಟು ಉನ್ನತನಾದ ದೇವರು ನೀನು ನಮ್ಮ ದೇವರಾಗಿದ್ದಿ. ಯೇಸುವೇ ನಿನಗೆ ವಂದನೆ, ಯೇಸುವೇ ನಿನಗೆ ಕೃತಜ್ಞತೆ, ಯೇಸುವೇ ನಿನಗೆ ಆರಾಧನೆ ಸ್ವಾಮಿ. ನಿನಗೆ ಮಹಿಮೆ ರಾಜ, ನಿನಗೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಸಂತೋಷವುಳ್ಳವರಾಗಿದ್ದೀರಿ. ಹಾಲೆಲೂಯ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ ಪ್ರಿಯರೇ? ಎಂತ ಕಷ್ಟ ಬಂದರು, ಎಂತ ಒಂದು ಕೊರತೆ ಬಂದರು, ಎಂಥ ಸಿಚುವೇಶನ್ ನಲ್ಲಿ ಇರುವಾಗ ಕರ್ತನ ಸಂತೋಷವೇ ನಮ್ಮ ಬಲವಾಗಿದೆ. ಕರ್ತನ ಸಂತೋಷವೇ ನಮ್ಮ ಬಲವಾಗಿದೆ. ಪ್ರಿಯರೇ, ನಾವು ಆರಾಧಿಸುವಾಗ, ನಾವು ಸ್ತುತಿಸುವಾಗ ದೇವರೊಟ್ಟಿಗೆ ಇನ್ನೂ ಹತ್ತಿರವಾಗ್ತೇವೆ, ದೇವರಿಗೆ ಇನ್ನೂ ಹತ್ತಿರ ಹೋಗ್ತೇವೆ ಪ್ರಿಯರೇ. ಯಾವ ರೀತಿ ಮೋಶೆ ಆರಾಧಿಸಿ ಇಳಿದು ಬರುವಾಗ 40 ದಿವಸ ಆತನೊಟ್ಟಿಗಿದ್ದು ಆ ಪ್ರಸನ್ನತೆಯನ್ನು ಅನುಭವಿಸಿ ದೇವರೊಟ್ಟಿಗೆ ಇದ್ದು ಆ 40 ದಿವಸ ಆದ್ಮೇಲೆ ಅವನು ಎಲ್ಲಿಂದ ಇಳಿದು ಬರುವಾಗ ಅವನ ಮುಖ ಆತನ ಪ್ರಸನ್ನತೆಯಿಂದ ತುಂಬಿತ್ತು. ಅದನ್ನು ನೋಡಲು ಆಗಲಿಲ್ಲ ಪ್ರಿಯರೇ. ಹಾಲೆಲೂಯ. ನೀವು ದೇವರೊಟ್ಟಿಗೆ ಇರುವಾಗ, ಆತನನ್ನು ಆರಾಧಿಸುವಾಗ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಎಳೆದು ಬರಲಿಕ್ಕಿದೆ. ಆತನ ಒಂದು ಇರುವಿಕೆ ನಿಮ್ಮಲ್ಲಿ, ಆತನ ಒಂದು ಪ್ರಸನ್ನತೆಯನ್ನು ಜನರು ಗುರುತಿಸುವವರಾಗಿದ್ದಾರೆ ಪ್ರಿಯರೇ. ಆತನ ಪ್ರಸನ್ನತೆ ಇಲ್ಲದೆ ನೀವು ಆರಾಧಿಸಲು ಸಾಧ್ಯವಿಲ್ಲ. ಆತನನ್ನು ಮಹಿಮೆ ಪಡಿಸದೆ ನೀವು ಏನು ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಆತನಿಗೆ ಸಲ್ಲಬೇಕಾದ ಗೌರವವನ್ನು, ಮಾನವನ್ನು ಆತನಿಗೆ ಸಲ್ಲಬೇಕಾದ ಇರುವ ಹಂಗಿನಲ್ಲಿ ನಾವಿದ್ದೇವೆ. ಅದನ್ನು ಮಹಿಮೆ ಪಡಿಸೋಣ. ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ಯಾರು ಆತನ ಆರಾಧಿಸ್ತಾರೋ ಅವರೇ ಆತನನ್ನು ಗೌರವಿಸುವರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾರು ಸ್ತುತಿ ಆರಾಧನೆಯನ್ನು ಮಾಡ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಸ್ತುತಿ ಯಜ್ಞಗಳನ್ನು ನನಗೆ ಸಮರ್ಪಿಸಿ ಎಂಬುದಾಗಿ ದೇವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Sing unto the Lord. Hallelujah. Sing unto the Lord a new song.
ನಿನ್ನಯ ನಿವಾಸವು ಎಷ್ಟೊಂದು ರಮ್ಯವಾಗಿದೆ. ಹಲ್ಲೆಲೂಯಾ, ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರನೇ, ನಿನ್ನಯ ನಿವಾಸವು ಎಷ್ಟೊಂದು ರಮ್ಯವಾಗಿದೆ. ಹಲ್ಲೆಲೂಯಾ, ಎಷ್ಟೊಂದು ರಮ್ಯವಾಗಿದೆ. ಸೇನಾಧೀಶ್ವರನೇ, ಓ ಸೇನಾಧೀಶ್ವರನಾಗಿರಬಹುದು, ನಿನ್ನ ನಿವಾಸವು ಎಷ್ಟೋ ರಮ್ಯ ಸ್ವಾಮಿ. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವವಲ್ಲಭ. ಕಣ್ಣೀರ ಒರೆಸಿ ಸಂತೋಷ ಕೊಡುವ ಯೇಸು ಒಳ್ಳೆವ. ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವವಲ್ಲಭ. ಕಣ್ಣೀರ ಒರೆಸಿ ಸಂತೋಷ ಕೊಡುವ ಯೇಸು ಒಳ್ಳೆವ. ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಇಲ್ಲ ಭಯ ನಮಗಿಲ್ಲ. ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಇಲ್ಲ ಭಯ ನಮಗಿಲ್ಲ. ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವವಲ್ಲಭ. ಕಣ್ಣೀರ ಒರೆಸಿ ಸಂತೋಷ ಕೊಡುವ ಯೇಸು ಒಳ್ಳೆವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟಗಳ ನಡುವೆ ಬಂದೆನ್ನ ಸುತ್ತಿಸುವ ಯೇಸು ಒಳ್ಳೆವ. ದುಃಖಗಳ ನಡುವೆ ಆಶ್ವಾಸ ಕೊಡುವ ಯೇಸು ಒಳ್ಳೆವ. ಕಷ್ಟಗಳ ನಡುವೆ ಬಂದೆನ್ನ ರಕ್ಷಿಸುವ ಯೇಸು ಒಳ್ಳೆವ. ದುಃಖಗಳ ನಡುವೆ ಬಂದೆನ್ನ ರಕ್ಷಿಸುವ ಯೇಸು ಒಳ್ಳೆವ. ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಇಲ್ಲ ಭಯ ನಮಗಿಲ್ಲ. ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಇಲ್ಲ ಭಯ ನಮಗಿಲ್ಲ. ರೋಗವು ದರಿದ್ರವು ಚಿಂತೆಗಳೆಲ್ಲ ನೀಗಿ ಹೋಗವು. ರೋಗವು ದರಿದ್ರವು ಚಿಂತೆಗಳೆಲ್ಲ ಓಡಿ ಹೋಗವು. ಹಾಡಿ ಸ್ತುತಿಸುವ, ಸ್ತುತಿಸಿ ನಲಿಯುವ, ಉಲ್ಲಾಸದಿಂದಲೇ ಹರ್ಷಿಸಿ ನಲಿವ. ಹಾಡಿ ಸ್ತುತಿಸುವ, ಸ್ತುತಿಸಿ ನಲಿಯುವ, ಉಲ್ಲಾಸದಿಂದಲೇ ಹರ್ಷಿಸಿ ನಲಿವ. ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವವಲ್ಲಭ. ಕಣ್ಣೀರ ಒರೆಸಿ ಸಂತೋಷ ಕೊಡುವ ಯೇಸು ಒಳ್ಳೆವ. ಶತ್ರುವನ್ನು ಜಯಿಸಲು ಶಕ್ತಿಯನ್ನು ಕೊಡುವ ನಮ್ಮ ದೇವರು ವಾಕ್ಯವನ್ನು ಕಲಿಸಿಕೊಟ್ಟು, ವಾಕ್ಯದಿಂದ ಸೈತಾನನ್ನು ಕುದ್ದಲು, ಆ ವಾಕ್ಯದಿಂದ ಸೈತಾನನನ್ನು ಎದುರಿಸಲು ಆ ಒಂದು ತಂತ್ರವಿದ್ಯೆಯನ್ನು, ಒಂದು ಯುದ್ಧ ವಿದ್ಯೆಯನ್ನು ನಮ್ಮ ಕೈಗಳಿಗೆ ಕಲಿಸಿಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆ ವಾಕ್ಯದ ಬಲದಿಂದ ಆತನನ್ನು ಗೆಲ್ಲುವ ಆ ಅಧಿಕಾರವನ್ನು ನಾನು ನೀವು ಹೊಂದಿದ್ದೇವೆ ಪ್ರಿಯರೇ. ಶರಬಲವರೇ, ಶತ್ರುವನ್ನು ಜಯಿಸಲು ಶಕ್ತಿಯ ಕೊಡುವ ಯೇಸು ಒಳ್ಳೆವ. ವಾಕ್ಯವ ಕಲಿಸಿ ಶಕ್ತಿಯ ಕೊಡುವ ಯೇಸು ಒಳ್ಳೆವ. ಶತ್ರುವನ್ನು ಜಯಿಸಲು ಶಕ್ತಿಯ ಕೊಡುವ ಯೇಸು ಒಳ್ಳೆವ. ವಾಕ್ಯವ ಕಲಿಸಿ ಶಕ್ತಿಯ ನೀಡುವ ಯೇಸು ಒಳ್ಳೆವ. ಸರ್ವಶಕ್ತ ಯೇಸುವಿನ
ಶತ್ರುವಿನ ಅಧೀನವಲ್ಲ. ಹಲ್ಲೆಲೂಯಾ. ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಶತ್ರುವಿನ ಅಧೀನವಲ್ಲ. ರೋಗವು ದರಿದ್ರವು ಚಿಂತೆಗಳೆಲ್ಲ ನೀಗಿ ಹೋಗವು. ರೋಗವು ದರಿದ್ರವು ಚಿಂತೆಗಳೆಲ್ಲ ನೀಗಿ ಹೋಗವು. ಹಾಡಿ ಸ್ತುತಿಸುವ, ಸ್ತುತಿಸಿ ನಲಿಯುವ, ಉಲ್ಲಾಸದಿಂದಲೇ ಹರ್ಷಿಸಿ ನಲಿಯುವ. ಹಾಡಿ ಸ್ತುತಿಸುವ, ಸ್ತುತಿಸಿ ನಲಿಯುವ, ಉಲ್ಲಾಸದಿಂದಲೇ ಹರ್ಷಿಸಿ ನಲಿಯುವ. ಹಾಡಿ ಸ್ತುತಿಸುವ, ಸ್ತುತಿಸಿ ನಲಿಯುವ, ಉಲ್ಲಾಸದಿಂದಲೇ ಹರ್ಷಿಸಿ ನಲಿಯುವ. ಯೇಸು ಒಳ್ಳೆವ, ಯೇಸು ಬಲವ, ಸರ್ವ ವಲ್ಲಭ. ಕಣ್ಣೀರ ಒರೆಸಿ ಸಂತೋಷ ಕೊಡುವ ಯೇಸು ಒಳ್ಳೆವ. ನಮ್ಮ ಯೇಸು ಒಳ್ಳೆವ, ನಮ್ಮ ಯೇಸು ಒಳ್ಳೆವ, ನಮ್ಮ ಯೇಸು ಒಳ್ಳೆವ. ಓ ನಮ್ಮ ಯೇಸು ಒಳ್ಳೆವ, ಓ ಯೇಸು ಒಳ್ಳೆವ, ನಮ್ಮ ಯೇಸು ಒಳ್ಳೆವ. Hallelujah, 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 hallelujah. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವದ ದೇವರೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವರೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನಿನ್ನದ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನಿನ್ನದ. ಯೇಸು, ಯೇಸು ನಿನ್ನದ. ಯೇಸು, ಯೇಸು ನಿನ್ನದ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು. ಯೇಸು, ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು. ಯೇಸು, ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು.
ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ ಮಹತ್ವದ ದೇವನೇ ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನಿನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನಿನ್ನತ. ಯೇಸು ಯೇಸು ನಿನ್ನತ. ಯೇಸು ಯೇಸು ನಿನ್ನತ. The name of all name, powerful name, wonderful name, beautiful name, Jesus. 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 Yeshua. Yeshua, 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 कीजिए. Yeshua, Yeshua, पुकारिए. Yeshua, 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 कीजिए. जिस नाम में है बंदगी वो नाम है यीशु मसीह. जिस नाम में है जिंदगी वो नाम है यीशु मसीह. यीशु नाम, यीशु नाम, यीशु नाम, यीशु नाम, यीशु नाम, यीशु नाम कीजिए. यीशु नाम, यीशु नाम, यीशु नाम, यीशु नाम, यीशु नाम कीजिए.
तुम सा कोई नहीं, तुम सा कहीं नहीं, अब है पूरा यकीन, तुम सा कोई नहीं। यीशु मसीह, ओ महिमा तेरी गाए आसमां, गाए यीशु, यीशु मसीह, ओ महिमा तेरी गाए आसमां, गाए यीशु। अंधेरों में रोशनी है, तू है मंजिल रास्ता भी है, तू है मंजिल रास्ता भी है, तू है जहाँ कुछ कमी है, तेरा नाम है जिंदगी, यीशु मसीह, ओ महिमा तेरी गाए आसमां, गाए यीशु। तुम सा कोई नहीं, तुम सा कहीं नहीं, अब है पूरा यकीन, तुम सा कोई नहीं। शिवा सिया सिया शिवा मसीह, ओ महिमा तेरी गाए आसमां, गाए यीशु। तुम सा कोई नहीं, तुम सा कहीं नहीं, अब है पूरा यकीन, तुम सा कहीं नहीं। ओ देवा शिव शिव, दरिया शिव, हालेलुया हालेलुया। ओ यंदरिया शिव, ಓ ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ರಾಜ. ಅಥವಾ ಭೂಮಿ ಆಕಾಶಗಳ ಒಡೆಯಲಿ ಸ್ವಾಮಿ, ಪ್ರತಿಯೊಂದು ಕರ್ತನಿನ ಮುಂದೆ ಬಾಗಲೇಬೇಕು ರಾಜ. ಓರಿಯ ಶಂದರಿಯ ಬಲ ಓರಿಕೇನ ವರ್ಷ
ಒಂದೇ ಉನ್ನತ ಸ್ವಾಮಿ, ನಿನ್ನ ನಾಮ ಒಂದೇ ಉನ್ನತ ನಾಮ ಸ್ವಾಮಿ. ಹಲ್ಲೆಲೂಯಾ. ಓ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಸಿಂಹಾಸನಾರೂಢನಿಗೆ, ಯಜ್ಞದ ಕುರಿಯಾದಾತನಿಗೆ, ಯೇಸುವಿಗೆ ಮಹಿಮೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ರಾಜ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ, ಗೌರವ ಯೇಸುವಿಗೆ ಮಾತ್ರ ಸಲ್ಲಿಸೋಣ. ಯೇಸುವಿಗೆ ಮಹಿಮೆ ಉಂಟಾಗಲಿ. ಯೇಸುವಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಸ್ವಲ್ಪ ಹೊತ್ತು ನಮಗೆ ವಾಕ್ಯ ಧ್ಯಾನವನ್ನು ಮಾಡೋಣ. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 10. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 10. ಪ್ರಿಯರೇ, ಸತ್ಯವೇದದಲ್ಲಿ ಇಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 10 ವಚನ. In Holy Bible, Hebrews 10 chapter 1 to 10 verse. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸ್ಥಿತಿಗೆ ತರಲಾರದು. ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯ ನಿಂತು ಹೋಗುತ್ತಿತ್ತಲ್ಲ. ಯಾಕಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಹುಟ್ಟೆಂದು ಅವರ ಮನಸ್ಸು ಇನ್ನು ಸಾಕ್ಷಿ ಕೊಡುವುದು ಹೇಗೆ? ಆದರೆ
ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ಅನ್ನುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ, ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದ ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಭಕ್ತರಲ್ಲಿ ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ ಪ್ರಿಯ 10ನೇ ಅಧ್ಯಾಯದಲ್ಲಿ ಲೇವಿಯರ ಕೊನೆಯಿಲ್ಲದ ಯಜ್ಞಗಳು ಸಾರ್ಥಕವಾಗುವುದಿಲ್ಲ. ಹಲ್ಲೆಲೂಯಾ. ಯೇಸುವಿನ ಒಂದೇ ಯಜ್ಞವು ಸದಾಕಾಲವು ಸಾರ್ಥಕವಾದದ್ದು. ಹಲ್ಲೆಲೂಯಾ. ಒಂದೇ ಸಾರಿ ಪ್ರಿಯರು ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಅವರು ಈ ಲೋಕದಲ್ಲಿ ಜೀವಿಸುವ ಒಂದು ಒಂದು ಶರೀರಧಾರಿಯಾಗಿದ್ದು ತಮ್ಮ ಪಾಪಕ್ಕೋಸ್ಕರ ಬದಲಾಗಿ ನಂತರ ಬೇರೆಯವರ ಪಾಪಕ್ಕೋಸ್ಕರ ದೇವರ ಸಮ್ಮುಖದಲ್ಲಿ ಆ ಒಂದು ಯಜ್ಞಗಳನ್ನು ಬಲಿ ಪಶುಗಳನ್ನು ತೆಗೆದುಕೊಂಡು ದೇವರ ಸಮಕ್ಷಮದಲ್ಲಿ ವರ್ಷಕ್ಕೆ ಒಂದೇ ಸಾರಿ ಹೋಗ್ತಾ ಇದ್ರು ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆ ಹಳೆಯ ವಿಷಯಗಳನ್ನು ದೇವರು ತೆಗೆದು ಹಾಕಿ ದೇವರು ತಾನೇ ಏನು ಮಾಡಿದನು, ಯೇಸುವನ್ನು ಇಲ್ಲಿ ನಾವು ನೋಡ್ತೇವೆ ಕೀರ್ತನೆ, ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರ್ಲಿಲ್ಲ. ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ದೇವರು ನಮಗೋಸ್ಕರ ಆ ದೇಹವನ್ನು, ಯೇಸುವನ್ನು ನಮಗೆ ಭೂಲೋಕಕ್ಕೆ ಕೊಟ್ಟಿರುವುದರಲ್ಲಿ ಒಂದು ಅರ್ಥವಿದೆ. ಒಂದು ಬಲಿ ನಮಗಾಗಿ ಸಿದ್ಧ ಮಾಡಲ್ಪಟ್ಟಿದ್ದು ಪ್ರಿಯರೇ. ಆ ಬಲಿ ಅಂದ್ರೆ ಯೇಸು. ಆತನೇ ಮಾಂಸಧಾರಿಯಾಗಿ, ಮನುಷ್ಯರು ರಕ್ತಧಾರಿಯಾಗಿ ಇರುವುದರಿಂದ, ಮಾಂಸಧಾರಿಯಾಗಿರುವುದರಿಂದ ಯೇಸು ಕೂಡ ರಕ್ತ ಮಾಂಸಧಾರಿಯಾಗಿ ಬಂದನು. ಅದಕ್ಕಾಗಿ ದೇವರಿಗೆ ಹೇಳ್ತಾ ಇದ್ದಾನೆ ಯೇಸುವಿಗೆ, ದೇವರೇ ನನಗೊಂದು ದೇಹವನ್ನು ಸಿದ್ಧಪಡಿಸಿ ಕೊಟ್ಟೆ ಎಂಬುದಾಗಿ. ಯಾಕಂದ್ರೆ ಇಡೀ ಲೋಕದ ಪಾಪವನ್ನು ಒಂದೇ ಸಾರಿ ತನ್ನ ದೇಹದ ಮೇಲೆ ಹೊತ್ತುಕೊಂಡು ತನ್ನನ್ನೇ ತಾನು ಬಲಿ ಕೊಟ್ಟು ತನ್ನ ರಕ್ತವನ್ನು ತೆಗೆದುಕೊಂಡು ಒಂದೇ ಸಾರಿ ದೇವರ ಸಮಕ್ಷಮದಲ್ಲಿ ದೇವರು ಆ ರಕ್ತದ ಮೂಲಕ, ತನ್ನ ರಕ್ತದ ಮೂಲಕ ಯೇಸು ಬಲಿಯಾಗಿ ಹೋಗಿ ಮಹಾಯಾಜಕನಾಗಿ ಆ ತಂದೆಯ ಬಲಪಾಶದಲ್ಲಿ ಕೂತಿದ್ದಾನೆ ಪ್ರಿಯರೇ. ಇನ್ನು ಯಾವ ಬಲಿ ಆತನಿಗೆ ಬೇಕಾಗಿಲ್ಲ ಪ್ರಿಯರೇ. ಆತನೇ ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯಾದ ಆತನ ಯೇಸು ಒಂದೇ ಸಾರಿ ಯಜ್ಞವಾಗಿ ನಮಗೋಸ್ಕರ ಬಲಿಯಾಗಿ ಮುಂದೆ ಹೋಗಿದ್ದಾನೆ ಪ್ರಿಯರೇ. ಆತನ ರಕ್ತದ ಮೂಲಕ ನಾವು ಜಯವನ್ನು, ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. ಆತನ ರಕ್ತದಿಂದಲೇ ನಾವು ಶುದ್ಧೀಕರಣ ಹೊಂದಿದ್ದೇವೆ ಪ್ರಿಯರೇ. ಆ ಮಹಾಪವಿತ್ರ ಸ್ಥಾನಕ್ಕೆ ನಾವು ಹೋಗೋಣ. ಪದೇ ಪದೇ ಇಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದವರ ಮನಸ್ಸು ಇನ್ನು ಸಾಕ್ಷಿ ಕೊಡುವುದು ಹೇಗೆಂಬುದನ್ನು ನೋಡ್ತೇವೆ. ಇನ್ನು ವರ್ಷಕ್ಕೊಮ್ಮೆ ಹೋಗುವಾಗ ಪದೇ ಪದೇ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ತಮ್ಮ ಪಾಪಗಳನ್ನು ಜ್ಞಾಪಕ ಪಡಿಸುತ್ತಲೇ ಹೋಗುತ್ತಾ ಇದ್ದು ಯಜ್ಞಗಳನ್ನು ಸಮರ್ಪಿಸಿ ಬರ್ತಾ ಇದ್ರು. ಆ ಒಂದು ಮಹಾಯಾಜಕನು ಒಬ್ಬನು ಮಾತ್ರ ಆ ಮಹಾಪವಿತ್ರ ಸ್ಥಾನಕ್ಕೆ ಹೋಗಿ ತನ್ನ ಪಾಪಗಳಿಗೋಸ್ಕರ ಹೊರಗೆ ಹೊರಾಂಗಣದಲ್ಲಿ ನಿಂತ ಜನರ ಆ ಪಾಪಗಳಿಗೋಸ್ಕರ ಒಳಗೆ ಹೋಗಿ ಬಲಿ ಕೊಟ್ಟು ಜ್ಞಾಪಕ ಪಡಿಸಿ ಆ ಪಾಪಗಳ ಕ್ಷಮಾಪಣೆಗಾಗಿ ಹೊರಗೆ ಬಂದು ಆ ರಕ್ತವನ್ನು ಪ್ರೋಕ್ಷಿಸುತ್ತಿದ್ದ ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಗೆ ನಾವು ಬಾಧ್ಯಸ್ಥರಾದ ನಾವು ಆ ಕ್ರಿಸ್ತನ ರಕ್ತದ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟೇವೆ. ದೇವರು ಹೇಳ್ತಾ, ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡಿಸಿದ್ದೇನೆ, ನಿಮ್ಮ ಪಾಪಗಳನ್ನು ಪೂರ್ವ ಉತ್ತರ ದಕ್ಷಿಣ ಉತ್ತರಕ್ಕೆ ನಾನು ಬಿಸಾಡಿ ಬಿಟ್ಟಿದ್ದೇನೆ. ನಾನು ಪದೇ ಪದೇ ನಿಮ್ಮ ಪಾಪಗಳನ್ನ ಮಾಡಿಕೊಳ್ಳುವುದಿಲ್ಲ. ಅವು ಆಳಕ್ಕೆ, ಸಮುದ್ರ ಆಳಕ್ಕೆ ಎಸೆದು ಬಿಟ್ಟಿದ್ದಾನೆ ಪ್ರಿಯರೇ. ಇನ್ನು ಪದೇ ಪದೇ ನಮ್ಮ ಪಾಪಗಳನ್ನು ದೇವರ ನೆನಪಿಗೆ ನಾವು ತರೋದು ಬೇಡ ಪ್ರಿಯರೇ. ಪ್ರಿಯರೇ, ಇನ್ನೊಂದು ವಿಷಯ ನಾನು ಹೇಳ ಬಯಸ್ತೇನೆ. ಏನಂದ್ರೆ, ಸೈತಾನ ಕೂಡ ನಿಮಗೆ ಅನೇಕ ವಿಷಯಗಳು ಜ್ಞಾಪಕಪಡಿಸ್ತು. ನೀನು ಈ ತಪ್ಪು ಮಾಡಿದಿ, ನೀನು ಆ ತಪ್ಪು ಮಾಡಿದಿ, ಈ ತಪ್ಪು ಮಾಡಿದಿ ಎಂಬುದಾಗಿ ನಿಮಗೆ ಹೇಳ್ತಿರ್ಬೋದು ಪ್ರಿಯರೇ. ನೀವು ಹೇಳ್ರಿ, ಯೇಸುವಿನ ರಕ್ತ ನನಗಾಗಿ ಕ್ರೂಜಿಯಲ್ಲಿ ಚೆಲ್ಲಲ್ಪಟ್ಟಿದೆ. ಇಡೀ ಲೋಕದ ಪಾಪ
ಪಾಪವನ್ನು ಕ್ಷಮಿಸಿದ ದೇವರು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ, ಆ ಕ್ಷಮಾಪಣೆ ನಿನಗೆ ಈಗಾಗಲೇ ಸಿಕ್ಕಿದೆ ಎಂಬುದಾಗಿ ಹೇಳ್ರಿ. ನನಗಾಗಿ ಬಲಿಯಾದ ಯೇಸು ಆ ರಕ್ತವನ್ನು ಸುರಿಸಿದ್ದಾನೆ. ನೀನು ಪಾಪಿಯಲ್ಲ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನಾನು ಆತ್ಮನಿಂದ ಹುಟ್ಟಿದ್ದೇನೆ, ನಾ ಆತ್ಮ ಸ್ವರೂಪಿಯಾದ ದೇವರ ಮಗಳು ನಾನು ಆಗಿದ್ದೇನೆ ಎಂಬುದಾಗಿ ನೀವು ಹೇಳುವಾಗ ಕ್ರಿಸ್ತನು ಸಂತೋಷ ಪಡುವವನಾಗಿದ್ದಾನೆ. ಆ ಬಲಿ ನಮಗಾಗಿ ಕೊಡಲ್ಪಟ್ಟಿದೆ ಪ್ರಿಯರೇ, ಆ ಬಲಿ ನಮಗಾಗಿ ಯಜ್ಞವಾಗಿ ಕೊಡಲ್ಪಟ್ಟಿದೆ ಪ್ರಿಯರೇ. ದೇವರು ನಮ್ಮಿಂದ ಬಯಸುವುದೇನೆಂದ್ರೆ, ರೋಮಾಪುರದವರಿಗೆ ಬರೆದ 12ನೇ ಅಧ್ಯಾಯದಲ್ಲಿ ದೇವರು ಏನು ಬಯಸ್ತಾನೆ ಗೊತ್ತಾ? ಹಲ್ಲೆಲೂಯಾ. 12ನೇ ಅಧ್ಯಾಯ 1 ಮತ್ತು 2ನೇ ವಚನದ ಪ್ರಕಾರ. ಹಲ್ಲೆಲೂಯಾ. ಪತ್ರಿಕೆ 12ನೇ ಅಧ್ಯಾಯ, ದೇವ ಜನರು ನಡ್ಕೊಳ್ಳಬೇಕಾದ ರೀತಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನೆನಪಿಗೆ ತಂದುಕೊಳ್ಳಿ. ದೇವರು ನಮ್ಮ ಮೇಲೆ ಸುರಿಸಿದ, ನಮಗೆ ಕೊಟ್ಟ ಆ ಕನಿಕರವನ್ನು ನಾವು ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗೂ ಇರುವ ಸಜೀವ ಯಜ್ಞ. ಹಲ್ಲೆಲೂಯಾ. ಈಗ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಸಲ್ಲಿಸುವ ಹಂಗಿನವರು ನಾವಾಗಿದ್ದೇವೆ ಪ್ರಿಯರೇ. ಇದೇ ನಮ್ಮ ಒಂದು ವಿವೇಕಪೂರ್ವಕವಾದ ಆರಾಧನೆಯಾಗಿದೆ. ದೇವರು ನಮ್ಮಿಂದ ಬಯಸುವುದು ನಮ್ಮ ದೇಹಗಳ ಮೂಲಕ ಆತನನ್ನು ಮಹಿಮೆ ಪಡಿಸಬೇಕು, ಆತನನ್ನು ಘನಪಡಿಸಬೇಕು. ಯಾಕಂದ್ರೆ ಈ ಒಂದು ಹೊಸ ಒಡಂಬಡಿಕೆಯ ಆ ಮಂಜೂಷ ಪೆಟ್ಟಿಗೆ ನಾವಾಗಿದ್ದೇವೆ ಪ್ರಿಯರೇ. ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ತಿರುಗಾಡ್ತಾ ಇದ್ದಾರೆ. ದೇವರು ನಮ್ಮಲ್ಲಿ ವಾಸ ಮಾಡುವಾಗ ನಾವು ಆ ಒಂದು ಪ್ರಸನ್ನತೆಯನ್ನು ಹೊಂದಿಕೊಂಡು ಹೋಗುವ ಮಕ್ಕಳಾಗಿದ್ದೇವೆ ಪ್ರಿಯರೇ. ಆ ಪ್ರಸನ್ನತೆ ನಮ್ಮೊಟ್ಟಿಗೆ ಇರುವಾಗ ಆ ಒಡಂಬಡಿಕೆ ರಕ್ತವು ನಮ್ಮೊಟ್ಟಿಗಿದೆ, ನಮ್ಮ ಮೇಲಿದೆ, ನಮ್ಮ ಸುತ್ತಲಿದೆ ಪ್ರಿಯರೇ. ಆ ರಕ್ತದ ಮೂಲಕ ನಾವು ಕೊಳ್ಳಲ್ಪಟ್ಟ ಮಕ್ಕಳು ಸಜೀವ ಯಜ್ಞವಾಗಿ ನಮ್ಮ ದೇಹವನ್ನು ನಮ್ಮ ಸಜೀವ ಯಜ್ಞವಾಗಿ ಕೊಡಬೇಕಾಗಿದೆ ಪ್ರಿಯರೇ. ಅದೇ ವಿವೇಕವಾದ ಪೂರ್ವಕವಾದ ಆರಾಧನೆಯಾಗಿದೆ. ಅದಕ್ಕಾಗಿ ದೇವರು 2ನೇ ವಚನದಲ್ಲಿ ನೋಡಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು. ಹಲ್ಲೆಲೂಯಾ. ನಮಗೆ ದೇವರು ಹೊಸದಾಗಿ ಹುಟ್ಟಿದ ಮೇಲೆ, ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡ ದಿವಸದಿಂದ ನಾವು ನೂತನ ಸ್ವಭಾವವನ್ನು, ನೂತನ ಸೃಷ್ಟಿಯನ್ನು ಹೊಂದಿಕೊಂಡುವೆ. ನಾವು ನೂತನ ಸೃಷ್ಟಿ ಆದ್ವಿ ಪ್ರಿಯರೇ. ಎಲ್ಲವನ್ನು ಹೊಸದು ಮಾಡಿದ್ದೇನೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನಾವು ಸಜೀವವಾದ ಯಜ್ಞವುಳ್ಳವರಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ ಮಕ್ಕಳಾಗಿದ್ದೇವೆ. ಆತ್ಮನಿಂದ ನಾವು ಆರಾಧಿಸುವ ಮಕ್ಕಳಾಗಿದ್ದೇವೆ. ಆದುದರಿಂದ ದೇವರು ಆ ಒಂದು ವಿವೇಕಪೂರ್ವಕವಾದ ಆರಾಧನೆಯನ್ನು ನಮ್ಮಿಂದ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಒಂದು ಬಲಿ ನಮಗಾಗಿ ಕೊಡಲ್ಪಟ್ಟಿದೆ. ಇನ್ನು ಯಾವ ಬಲಿ ಬೇಡ ಪ್ರಿಯರೇ, ಇನ್ನು ಯಾವ ಬಲಿ ನಾವು ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಆ ರಕ್ತವು ನಮಗಾಗಿ ಸುರಿಯಲ್ಪಟ್ಟಿದೆ. ಆ ಒಂದು ಹೇಬೇಲಿನ ರಕ್ತವು ಕೂಗಿಕೊಳ್ಳುತ್ತೆ ಎಂಬುದಾಗಿ ನೋಡ್ತೇವೆ ವಾಕ್ಯದಲ್ಲಿ. ಆ ಹೇಬೇಲಿನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತಾಡುವ ರಕ್ತ ನಮ್ಮ ಯೇಸುವಿನ ಪರಿಶುದ್ಧ ರಕ್ತ ನಮಗಾಗಿ ಈಗಲೂ ಕೂಗ್ತಾ ಇದೆ ಪ್ರಿಯರೇ. ಆ ರಕ್ತದ ಬಳಿಗೆ, ಆ ಕೃಪಾಸನದ ಬಳಿಗೆ ನಾವು ಬರೋಣ. ಆ ಕೃಪಾಸನದ ಬಳಿಗೆ ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ, ಮನಮರುಗುವ ದೇವರಾಗಿದ್ದಾನೆ, ನಮ್ಮನ್ನು ಬಿಡಿಸಿ ಕಾಪಾಡುವ ದೇವರಾಗಿದ್ದಾನೆ. ಆತನನ್ನು ಆರಾಧಿಸುವ ಮಕ್ಕಳಾಗಿ, ಆತನನ್ನು ಘನಪಡಿಸುವ ಮಕ್ಕಳಾಗಿ, ಆತನ ವಾಕ್ಯದ ಮೂಲಕ ಇನ್ನೂ ಹೆಚ್ಚಾಗಿ ಬಲ ಹೊಂದುತ್ತಾ ನಾವು ಜೀವಿಸೋಣ. ಇವತ್ತಿನ ದಿವಸ ನಮ್ಮ ಆರಾಧನೆಯನ್ನು ದೇವರು ಸ್ವೀಕರಿಸಿಕೊಂಡಿದ್ದಾನೆ, ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿಕೊಂಡಿದ್ದಾನೆ ಪ್ರಿಯರೇ. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ. ನೀವು ಕೇಳುವ, ಇದುವರೆಗೆ ನನ್ನ ಜೊತೆಗೆ ಕೂಡಿ ಆರಾಧಿಸುವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಮನೆಗಳಲ್ಲಿ ನಾನು ಈ ಪ್ರಾರ್ಥಿಸುತ್ತಿರುವಾಗ ನನ್ನೊಟ್ಟಿಗೆ ಕೂಡಿ ಪ್ರಾರ್ಥಿಸಿರಿ. ಹಾಲೆಲೂಯಾ. Thank you, Lord. Thank you, Jesus. Thank you, Lord. Hallelujah. Hallelujah. We praise you, Lord. We glorify your name, O Lord Master. ಈ ಸಮಯದಲ್ಲಿ ಕರ್ತನೇ ನಮ್ಮೊಟ್ಟಿಗೆ ಕೂಡಿ ಈ ಸಮಯದಲ್ಲಿ ಯಾರ್ಯಾರು ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ
ಸ್ವಾಮಿ, ಅವರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಯಾರ್ಯಾರು ವಾಕ್ಯ ವಚನವನ್ನು ಕೇಳಿದ್ದಾರೆ ಅವ್ರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ರಾಜ. ಕರ್ತನೆ, ಸಜೀವ ಯಜ್ಞವಾಗಿ ಅಪ್ಪ, ನಿಷ್ಕಳಂಕವಾದ ಯಜ್ಞದ ಕುರಿಯಾದ ಆತನ ಬಳಿಗೆ ಅವರು ಬರುವಂತೆ ಸಹಾಯ ಮಾಡು ರಾಜ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು. ನಿನ್ನನ್ನು ಆರಾಧಿಸುವಂತೆ ಅವ್ರನ್ನು ಬಲಪಡಿಸು ರಾಜ. ಅಪ್ಪ ಕರ್ತನೆ, ಅವರು ಯಾವ ಕಷ್ಟಗಳಲ್ಲಿ, ಯಾವ ಒಂದು ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಾರೆ ರಾಜ, ಅವ್ರನ್ನು ಬಲಪಡಿಸು, ಅವ್ರನ್ನು ಕಟ್ಟು, ಅವ್ರನ್ನು ತುಂಬಿಸು ರಾಜ. ಎಲ್ಲ ಕಣ್ಣೀರನ್ನು ಒರೆಸು, ಬಿಡುಗಡೆ ಕೊಡು ರಾಜ. ನೀನು ಶಕ್ತನಾಗಿದ್ದಿ, ನೀನು ಶಕ್ತನಾಗಿದ್ದಿ, ನೀನು ಉನ್ನತನಾಗಿದ್ದಿ. ಅಪ್ಪ, ನೀ ಹೇಳಿದಿ ರಾಜ, ಸರ್ವ ವಿಷಯದಲ್ಲಿ ನಾನು ಹಾದು ಹೋದೆ, ಆದರೆ ಪಾಪ ಮಾತ್ರ ಮಾಡಲಿಲ್ಲ ರಾಜ. ಹೌದು ರಾಜ, ನೀನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆಯೇ ಹಾದು ಹೋದಿ, ಆದ್ರೆ ಪಾಪ ಮಾಡಲಿಲ್ಲ ರಾಜ. ನೀನು ಬಿಡಿಸಲು ಶಕ್ತನಾಗಿದ್ದಿ, ನೀನು ಬಿಡಿಸಲು ಶಕ್ತನಾಗಿದ್ದಿ ರಾಜ. ಪ್ರತಿಯೊಬ್ಬೊಬ್ಬರನ್ನು ಬಿಡಿಸಿ ಕಾಪಾಡಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ನಮ್ಮ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಇನ್ನೊಂದು ಆವರ್ತಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಕ್ರೂಸಿಯಾ ಸಿಸ್ಟರ್ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ರಾಜ. ಆ ಮಗಳನ್ನು ಆಶೀರ್ವದಿಸು. ಸೇವೆಗೋಸ್ಕರ ಪ್ರತಿಯೊಬ್ಬರನ್ನು ಹುರಿದುಂಬಿಸಿ ಆಸಕ್ತಿಯಿಂದ ಪ್ರತಿಯೊಬ್ಬರು ಕೂಡಿ ಆರಾಧಿಸುವಂತೆ. ಪ್ರಿಯರೇ, ನಾವು ಒಂದು ವಚನವನ್ನು ಜ್ಞಾಪಕ ಪಡಿಸ್ತೇನೆ. ಏನಂದ್ರೆ ಆಮೋಸ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರಿಯರೇ, 11ರಿಂದ 13ನೇ ವಚನ ನೀವು ಮುಂದೆ ಓದಿಕೊಳ್ಳಬೇಕಾದ್ರೆ ನೀವು ಜ್ಞಾಪಕಗೊಳಿಸ್ರಿ. ಬಿದ್ದು ಹೋದ ದಾವೀದನ ಗುಡಾರವನ್ನು ನಾನು ಎತ್ತು ಕಟ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಕೊನೆ ದಿವಸಗಳಲ್ಲಿ ಬಿದ್ದು ಹೋದ ದಾವೀದನ ಗುಡಾರವನ್ನು ದೇವರು ಎತ್ತು ಕಟ್ತಾ ಇದ್ದಾರೆ. ಮೀಡಿಯಾಗಳ ಮೂಲಕ, ಈ ರೀತಿಯಾದ ಒಂದು ಆರಾಧನೆಗಳ ಮೂಲಕ ದೇವರು ತನ್ನಂತ ಮಹಿಮೆ ಪಡಿಸಿಕೊಡ್ತಾ ಇದ್ದಾನೆ. ಕೊನೆಯ ಒಂದು ಮೊದಲಿನ ವೈಭವಕ್ಕಿಂತ, ಅಭಿಷೇಕಕ್ಕಿಂತ ಈ ಹೊಸ ಒಡಂಬಡಿಕೆಗೆ ನಾವು ಬಾಧ್ಯಸ್ಥರಾದ ಈ ನಮ್ಮ ಮಕ್ಕಳಿಗೆ, ತನ್ನ ಮಕ್ಕಳಿಗೆ ದೇವರು ಕೊನೆ ದಿವಸಗಳ ಆ ಒಂದು ಅಭಿಷೇಕ ಬಲವನ್ನು, ಮಹಿಮೆಯನ್ನು ಹೆಚ್ಚೆಚ್ಚಾಗಿ ಸುರಿಸ್ತಾ ಇದ್ದಾನೆ. ಪ್ರಿಯರೇ, ನೀವು ಒಂದು ಹಾಡು ಹಾಡಲಿ ನೀವು ಆರಂಭಿಸುವಾಗ, ಹೃದಯ ಪೂರ್ವಕವಾಗಿ ಆರಾಧಿಸುತ್ತಿರುವಾಗ ಆತನ ಮಹಿಮೆ ಬಲವಾಗಿ ನಮ್ಮ ಮೇಲೆ ಎಳೆದು ಬರ್ತಾ ಇದೆ. ಆದ್ದರಿಂದ ಬಿದ್ದು ಹೋದ ದಾವೀದನ ಗುಡಾರವನ್ನು ದೇವರು ಎತ್ತಿ ಕಟ್ತಾ ಇದ್ದಾರೆ. ಆ ದಿವಸಗಳು ಈ ದಿವಸಗಳಾಗಿವೆ. ಈ ಕೊನೆ ದಿವಸಗಳಲ್ಲಿ ನಾವಿದ್ದೇವೆ. ಆ ರೀತಿಯಾದ ಆರಾಧನೆ ದೇವರು ಮಾಡೋಣ. ದೇವರು ಮಹಿಮೆ ಉಂಟಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ನಮ್ಮ ತಂದೆಗೆ. ಆಮೇನ್. ಟೇಕ್ ಕೇರ್. ಗಾಡ್ ಬ್ಲೆಸ್.